ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನಿಂತ್ಕೊಂಡು 50,000 ಜನ ಏನು ನಮಗೆ ಮತ ಕೊಟ್ಟಿದ್ದಾರೆ. ಅವರ ಆಶೀರ್ವಾದದ ಜೊತೆಗೆ ನಮ್ಮ ಜೆಡಿಎಸ್ ಕಾರ್ಯಕರ್ತರು ಕೂಡ ಪಕ್ಷ ಕಟ್ಟಿ ಸಂಘಟನೆ ಮಾಡಿದ್ದಾರೆ. ಅವ್ರದ್ದು ಒಂದು 17,000 ಮತ ಜೆಡಿಎಸ್ಗೆ ಕೊಟ್ಟಿದ್ರು. ಮೊನ್ನೆ ಕಾರಣಾಂತರಗಳಿಂದ ವ್ಯತ್ಯಾಸ ಆಗಿದ್ದಕ್ಕೋಸ್ಕರ ಓಟು ಜೆಡಿಎಸ್ ಓಟು ಬೇರೆ ಕಡೆ ಬದಲಾವಣೆ ಆಗಿತ್ತು. ಈ ಸರಿ ಅಂಥದ್ದು ಆಗಲ್ಲ. ಜೆಡಿಎಸ್ ಕಾರ್ಯಕರ್ತರು ಜೆಡಿಎಸ್ ಪಕ್ಷ ಸಂಘಟನೆ ಮಾಡೋದಕ್ಕೆ ಗಟ್ಟಿಯಾಗಿದ್ದಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ವಿ. ಮಾಲೂರು ತಾಲೂಕಲ್ಲಿ ಬೂತ್ ಮಟ್ಟದಲ್ಲಿ ಯಾವ ರೀತಿ ಸಂಘಟನೆ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡೋಕ್ಕಿದ್ವಿ. ಜನರ ಆಶೀರ್ವಾದ ಇದೆ ನಮಗೆ. ಖಂಡಿತವಾಗಿ ಜನರ ಒಂದು ಬಲದಿಂದ ಮಾಲೂರು ತಾಲೂಕಲ್ಲಿ ಶಾಸಕರಾಗ್ತೀನಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಪರಿಗಣಿಸಬೇಕಾಗಿದೆ. ಈ ಭ್ರಷ್ಟಾಚಾರದಿಂದ ಮುಕ್ತ ಆಗಬೇಕಾಗಿದೆ ನಮ್ಮ ತಾಲೂಕಿನ ಜನ. ಆದ್ದರಿಂದ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಈ ತಾಲೂಕಿನ ಗ್ರಾಮ ಪಂಚಾಯತಿಗಳ ನಮ್ಮ ಕಾರ್ಯಕರ್ತರ ಏನು ನೋವಿದೆ, ಆ ಕಾರ್ಯಕರ್ತರ ಮುಖಾಂತರ ಯಾವ್ಯಾವ ಊರಲ್ಲಿ ಭೂಮಾಫಿ ಆಗಿದೆ, ಯಾವ್ಯಾವ ಊರಲ್ಲಿ ಭ್ರಷ್ಟಾಚಾರ ಆಗಿದೆ, ಯಾವ ರೈತರಿಗೆ ತೊಂದರೆ ಆಗಿದೆ, ಅವುಗಳನ್ನ ನಾವು ಅವರಿಂದ ನಮ್ಮ ಕಾರ್ಯಕರ್ತರಿಂದ ತಿಳಿದುಕೊಂಡು ಪ್ರತಿ ಗ್ರಾಮ ಪಂಚಾಯತಿಯಿಂದ ಎಲ್ಲ ವ್ಯವಸ್ಥಿತವಾದಂತ ಏನು ಅವರಿಗೆ ನಾವು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ 2 ವರ್ಷದ ಅವಧಿಯಲ್ಲಿ ಈ ಒಂದು ಸರ್ಕಾರದ ವಿರುದ್ಧ ಮತ್ತು ಶಾಸಕರ ವಿರುದ್ಧ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಏನು ನಮ್ಮ ಇಡೀ ಜಾತ್ಯತೀತ ಜನತಾದಳದ ಮುಖಂಡಗಳು ಮತ್ತು ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಅವರೆಲ್ಲರನ್ನು ಸ್ವಾಗತಿಸಿ ಎಲ್ಲರಿಗೂ ಧನ್ಯವಾದಗಳನ್ನು ನೇರಿಸ್ತೇನೆ. ನಮಸ್ಕಾರ. ಎಷ್ಟು 17 ಲಕ್ಷಕ್ಕೂ ಹೆಚ್ಚು ಓಲ್ಡ್ ಪಿಂಚಣಿ ಡಿಲೀಟ್ ಆಗಿದೆ. ಆದರೆ ಅದೊಂದೇ ಅಲ್ಲ, ಆ ರೀತಿಯಲ್ಲಿ ಬೇಕಾದಷ್ಟು ಸವಲತ್ತುಗಳು ಏನು ಸ್ಕೀಮ್ಗಳು ಕೊಟ್ಟಿದ್ರು ಎಲ್ಲ ಕೂಡ ಕಡಿತ ಆಗಿದೆ. ಯಾರಿಗೂ ಕೂಡ ದುಡ್ಡು ಅಕೌಂಟ್ಗಳಿಗೆ ಹೋಗ್ತಾ ಇಲ್ಲ. ಇದು ಮುಖ್ಯವಾಗಿ ಇರೋಂಥ ವಿಚಾರ. ಮಾತಕ್ಕೆ ಮುಂಚೆ ಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೊತ್ತು 3 ತಿಂಗಳು 4 ತಿಂಗಳು 5 ತಿಂಗಳಾದ್ರೂ ಕೂಡ ಅವ್ರಿಗೆ ಹೋಗ್ತಾ ಇಲ್ಲ. ಈಗ ಮತ್ತೆ ಮಾಲೂರಲ್ಲಿ ಇವತ್ತು ವಿದ್ಯುತ್ ಪ್ರಾಬ್ಲಮ್ ಕೂಡ ನಡೀತಾ ಇದೆ. ಸರಿಯಾಗಿ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗಾಗಲಿ ಪಬ್ಲಿಕ್ಗೆ ಬಸ್ಗಳ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಆ ವ್ಯವಸ್ಥೆಗಳಿಗೆ ತಕ್ಕಂಗೆ ಯಾವುದು ಕೂಡ ಮಾಲೂರಲ್ಲಿರುವಂಥ ನಗರದಲ್ಲಿರುವಂಥ ರಸ್ತೆಗಳು ಕೂಡ ಸರಿಯಾಗಿಲ್ಲ. ಇವತ್ತು ಮಾಸ್ತಿಯಿಂದ ಮಾಲೂರಿಗೆ ಹಾಕಿ ರಸ್ತೆ ಇನ್ನು 3 ತಿಂಗಳಾಗಿಲ್ಲ ರಸ್ತೆ. ಈಗಲೇ ಗುಂಡಿಗಳು ಬಿದ್ದಿದೆ. ಯಾವುದೇ ಮಾಲೂರಲ್ಲಿ ನಡೀತಾರಂತ ರಸ್ತೆಗಳು 250 ದಿವಸಕ್ಕೆ ಮೇಲೆ ರಸ್ತೆಗಳೇ ಇರಲ್ಲ. ಲೆಕ್ಕ ಹಾಕೊಳ್ರಿ. ಇವತ್ತು 250 ದಿವಸಕ್ಕಿಂತ ಮೇಲ್ಗಡೆ ಒಂದು ರಸ್ತೆ ಕೂಡ ಸರಿ ಇರಲ್ಲ. ಇವತ್ತು ಪ್ರೈವೇಟ್ ಕಂಪ್ನಿಯವರು ಅವರು ಹೊಸಕೋಟೆಯಿಂದ ಮಾಲೂರಿಗೆ ಮಾಡ್ತಾ ಇರೋದೇನೋ ಒಂದು 10 ವರ್ಷ ಬಾಳಿಕೆ ಬರ್ಬೋದು. ಅದು ಬಿಟ್ಟು ಏನು ಬೇರೆ ಎಲ್ಲ ರಸ್ತೆಗಳು ಇವತ್ತು ಇದೆಯೋ ಯಾವುದು ಕೂಡ ಬಾಳಿಕೆ ಬರಲ್ಲ. 250 ದಿವಸಕ್ಕಿಂತ ಮೇಲ್ಗಡೆ ಆ ರಸ್ತೆಗಳು ಇರಲ್ಲ. ಆ ಥರ ಒಂದು ಕಾಮಗಾರಿಕೆಗಳು ನಡೀತಾ ಇದ್ದಾವೆ. ಇವತ್ತು ಮಾಲೂರು ನಗರದಲ್ಲಿ ಕೆರೆ ಅಭಿವೃದ್ಧಿಗೆ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. 2 ವರ್ಷ ಆದರೂ ಕೂಡ ಇನ್ನೂ ಉದ್ಘಾಟನೆ ಆಗಿಲ್ಲ. ಕೆಲಸ ಹಂಗೆ ನಿಂತಿದೆ. ಇವತ್ತು ಮಾಲೂರಲ್ಲಿ ಅಂಬೇಡ್ಕರ್ ಭವನಗಳು ಎಷ್ಟೋ ಗ್ರಾಮಗಳಲ್ಲಿ ರೆಡಿ ಆಗಿದ್ದಾವೆ. ಇವತ್ತವರೆಗೂ ಅದು ಬಾಳಿಕೆಗೆ ಬರ್ತಾ ಇಲ್ಲ. ಅಂಬೇಡ್ಕರ್ ಭವನ ಸ್ವಂತ ಅವ್ರ ಗ್ರಾಮದಲ್ಲಿ, ಸ್ವಂತ ಅವ್ರ ಊರಲ್ಲೇ ಅಂಬೇಡ್ಕರ್ ಭವನವನ್ನು ಕಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಬಿಲ್ ಮಾಡಿದ್ದಾರೆ. ಏನೋ ಅಂಬೇಡ್ಕರ್ ಭವನ ಕಟ್ಟಿದ್ದೀವಿ ಅಂತ ಬಿಲ್ ಮಾಡಿದ್ದಾರೆ. ಅಲ್ಲಿ ಅಂಬೇಡ್ಕರ್ ಭವನನೇ ಇಲ್ಲ. ಈ ರೀತಿ ಸುಮಾರು ಭವನಗಳಿಗೆ ಬಿಲ್ಗಳು ಮಾಡ್ಕೊಂಡಿದ್ದಾರೆ. ಹೊತ್ತು ಕೆಲಸಗಳೆಲ್ಲೇ ಆಗಿಲ್ಲ. ಇವೆಲ್ಲನೂ ಜನರು ಎಚ್ಚೆತ್ಕೊಬೇಕು. ನಾವು ಕೂಡ ತಮ್ಮ ಜೊತೆ ನಿಂತ್ಕೊಂಡು ಇದಕ್ಕೆ ಹೋರಾಟ ಮಾಡೋ ಮುಖಾಂತರ ನಾವು ಜನಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀವಿ. ಸರ್, ಈಗ ಮೊನ್ನೆ ಪರಿಷತ್ತು ಚುನಾವಣೆ ಆಯ್ತಲ್ಲ ಸರ್, ಚುನಾವಣೆ ಆದಮೇಲೆ JDS ಕಿನ್ನಡೆ ಆಯಿತು. ಕುಮಾರಸ್ವಾಮಿ ಅವರೊಂದು ಹೇಳಿಕೆ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ನಾನು ಅಂತ. ಯಾರೇನು ಅಂತ ಗೊತ್ತಾಗಿದೆ, ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗಿ ರಾಜ್ಯದಲ್ಲಿ ಹೊಸ ಬದಲಾವಣೆಗಳಾಗುತ್ತೆ. ಹೊಸಬರಿಗೆ ಅವಕಾಶ ಸಿಗುತ್ತೆ. ಹಾಗಾಗಿ ಪಕ್ಷ ಕೂಡ ಒಳ್ಳೆ ಸಂಘಟನೆ ರೂಪದಲ್ಲಿ ಹೋಗ್ತಾ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಯೂತ್ ಪ್ರೆಸಿಡೆಂಟ್ ಆಗಿ ಅವರು ಕೈಗೊಳ್ತಾ ಇರುವಂಥ ಕೆಲಸ ಕಾರ್ಯಗಳು ಪ್ರತಿನಿತ್ಯ ಕೂಡ ಇವತ್ತು ಏನು ನಮ್ಮ ಬಿಡದಿನಲ್ಲಿ ಕೂಡ ರೈತರಿಗೋಸ್ಕರ ಅವರ ಪಾದಯಾತ್ರೆ ಕೂಡ ಇಟ್ಕೊಂಡಿದ್ದಾರೆ. ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾವು ಪಾದಯಾತ್ರೆಗೆ ಪಾಲ್ಗೊಳ್ತಾ ಇದ್ದೀವಿ. ಈ ತರ ರೈತರಿಗೋಸ್ಕರ ಇವತ್ತೇನಾದ್ರೂ ತಾಲೂಕಿನ ಜನರಿಗೆ ಯಾವ ಸೇವೆಯನ್ನ ಕೊಟ್ಟಿದ್ದೀರಿ, ಯಾವ ಸೇವೆಯನ್ನ ಮಾಡಿದಿರಿ. ಇವತ್ತು ಇಡೀ ತಾಲೂಕಿನಾದ್ಯಂತ ಯಾವುದೇ ರಸ್ತೆಗಳಿಗೆ ಬಂದರೆ, ಇವತ್ತು ಮಾಲೂರಿನಿಂದ ಹೊಸೂರು ರಸ್ತೆಗೆ ಬರಬೇಕಾದ್ರೆ ಎಷ್ಟು ಗುಂಡಿಗಳಿವೆ ಅಂತ ಲೆಕ್ಕ ಹಾಕ್ಲಿಕ್ಕಾಗಲ್ಲ.
ಅದೇ ರೀತಿ ತಾಲೂಕಿನಾದ್ಯಂತ ಇರುವಂತ ರಸ್ತೆಗಳೆಲ್ಲವೂ ಸಹ ಗುಂಡಿಗಳು ಬಿದ್ದಿದೆ. ಜನರ ಕೆಲಸ ಕೇಳೋರಿಲ್ಲ, ಜನರ ಕೆಲಸನ ಯಾರು ಮಾಡ್ತಾ ಇಲ್ಲ. ರಾಜಕೀಯ ಅನ್ನೋದು ಏನಾದ್ರೂ ಇದ್ದರೆ ಅದು ಭ್ರಷ್ಟಾಚಾರದ ರಾಜಕಾರಣವಾಗಿ ತಾಂಡವಾಡ್ತಾ ಇದೆ. ಈ ತಾಲೂಕಿನಲ್ಲಿ ಎಲ್ಲ ಇಲಾಖೆಗಳು ಇವತ್ತು ನಾವು ಕೇಳ್ತಾ ಇರೋದೇನು, ತಾಲೂಕಿನ ಜನ ಆರೋಗ್ಯವನ್ನ ಕೊಡಿ, ನೀರನ್ನು ಕೊಡಿ, ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನ ಕೊಡಿ, ಬೀದಿ ದೀಪ ಕೊಡಿ, ಜನರಿಗೆ ಉದ್ಯೋಗ ಕೊಡಿ. ನೀವು ಆರೋಗ್ಯವನ್ನ ಕೊಡ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇಲ್ಲ, ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಒಳ್ಳೆ ರಸ್ತೆ ಕೊಟ್ಟಿಲ್ಲ, ಕುಡಿಲಿಕ್ಕೆ ಒಳ್ಳೆ ನೀರು ಕೊಡಲಿಲ್ಲ, ರೈತರು ವ್ಯವಸಾಯ ಮಾಡಲಿಕ್ಕೆ ನೀರಿಲ್ಲ ಈ ತಾಲೂಕಿನಲ್ಲಿ. ಇವತ್ತು 70-75 ವರ್ಷ ಆಡಳಿತ ಮಾಡಿರುವಂತಹ ಈ ಒಂದು ಸರ್ಕಾರಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆ. ಈ ಕೋಲಾರ ಜಿಲ್ಲೆಯಲ್ಲಿ ಶಾಶ್ವತವಾದಂತ ನೀರಾವರಿ ಯೋಜನೆ ಇಲ್ಲ. ನಮ್ಮ ಯಾರು ವಿದ್ಯಾವಂತರಿದ್ದಾರೆ ಆ ವಿದ್ಯಾವಂತವರಿಗೆ ಒಳ್ಳೆಯ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಡೀ ತಾಲೂಕಿನಲ್ಲಿ ಸರ್ಕಾರದಲ್ಲಿ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಯಾವ್ಯಾವ ಶಾಸಕರು ಇವತ್ತು ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಅವ್ರ ಮನೆಯಲ್ಲಿ ಮಾತ್ರ ಅವ್ರ ಕುಟುಂಬಗಳು ಇನ್ನ 10 ತಲೆಮಾರು ತಿನ್ನಷ್ಟು ಹಣವನ್ನ ಈಗ ಸಂಪಾದನೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಹಿಂದೆ ನೋಡಿದ್ವಿ. ಸನ್ಮಾನ್ಯ ಬೈರೇಗೌಡರ ಕಾಲದಲ್ಲಿ ನಾವು ಬೈರೇಗೌಡರ ಜೊತೆಯಲ್ಲಿ ಕೆಲಸ ಮಾಡಿದಂತು. ನಾನು ಬೈರೇಗೌಡರ ಶಿಷ್ಯ, ದೇವರಪ್ಪನವ್ರ ಶಿಷ್ಯ ಆಗಿ ಕೆಲಸ ಮಾಡಿದ್ವಿ. ದೇವರಪ್ಪನವರು ಬಸ್ಸಲ್ಲಿ ಓಡಾಡ್ತಾ ಇದ್ರು, KSRTC ಬಸ್ಸಲ್ಲಿ. ಬೈರೇಗೌಡರಿಗೆ ಮತ್ತು ದೇವರಪ್ಪನವರಿಗೆ ಆ ತಾಲೂಕಿನ ಜನ ಪ್ರತಿಯೊಬ್ಬರು ಒಂತಿಗೆಯನ್ನು ಹಾಕಿ ಕಾರುಗಳನ್ನ ಕೊಡಿಸ್ಕೊಟ್ಟಿರುವಂತದ್ದು ನಾವು ನೋಡಿದ್ದೀವಿ. ಬೈರೇಗೌಡರಿಗೆ ಕಾರ್ ಕೊಡಿಸಿದ್ದು ಆ ತಾಲೂಕಿನ ಜನ ರೈತರು, ದೇವರಪ್ಪನವ್ರ ಕಾರ್ ಕೊಡಿಸಿದ್ದು ಆ ತಾಲೂಕಿನ ಜನ ರೈತರು. ಆದ್ರೆ ಇವತ್ತೆಲ್ಲರೂ BMW ಕಾರುಗಳಲ್ಲಿ, ಬೆಂಚ್ ಕಾರುಗಳಲ್ಲಿ ಓಡಾಡ್ತಾರಲ್ಲ, ಯಾರ ದುಡ್ಡು ಎಲ್ಲಿಂದ ಬಂತು? ಈ ಭೂಮಾಫಿಯಾ ಅನ್ನೋದನ್ನ ಎಲ್ಲರ ರೈತರ ಇದನ್ನ ತಿಂತಾ ಇದ್ದಾರೆ. ಇಡೀ ಭ್ರಷ್ಟಾಚಾರ ಒಂದು ಲಿಸ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧವಾಗಿ ಯಾವ ರೀತಿ ಹೋರಾಟ ಮಾಡಬೇಕು, ಏನ್ ಮಾಡಬೇಕು. ಇವತ್ತು ಮಾಲೂರಲ್ಲಿ ನಡೀತಾ ಇರೋಂಥ ಭ್ರಷ್ಟಾಚಾರ ಎಲ್ರಿಗೂ ಗೊತ್ತಿರೋಂಥ ವಿಚಾರಣೆ, ಯಾರು ಹೇಳಬೇಕು ಅನ್ನೋದೇನಿಲ್ಲ. ಯಾಕಂದ್ರೆ ಪ್ರತಿ ಒಂದು ಗ್ರಾಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇವತ್ತು ಮಾಲೂರಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿದೆ. ನಿಜವಾಗ್ಲೂ ಏನಾದರೂ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ದಿದ್ರೆ ಅವ್ರಿಗೆ ಗೆದ್ದಿ ಬಂದು ಕೂಡಲೇ ಅವ್ರು ಹೇಳಿದ್ದೇನಂತಂದ್ರೆ ಜನಕ್ಕೆ, ನಮ್ಮ ಮಾಲೂರು ತಾಲೂಕಲ್ಲಿ ಏನಾದರೂ ಭ್ರಷ್ಟಾಚಾರ, ಯಾರನ್ನ ಅಧಿಕಾರಿಗಳು ದುಡ್ಡು ತಗೊಳ್ಳೋದಾಗ್ಲಿ ಇನ್ನೊಂದು ಏನಾದರೂ ಆದರೆ ಇದಕ್ಕೆ ನಾನೇ ಹೊಣೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಶಾಸಕರಾದಂಥವ್ರು. ಮಾಲೂರಲ್ಲಿ ನಡೆಯುವಂಥ ಭ್ರಷ್ಟಾಚಾರಕ್ಕೆ ಏನಾದರೂ ಆದರೆ ಅದಕ್ಕೆ ನಾನೇ ಹೊಣೆ, ಕಠಿಣ ಕ್ರಮ ತಗೊಂತೀನಿ ಅಂತ ಹೇಳಿದ್ರು. ಈಗಾಗಲೇ 3 ವರ್ಷ ಆಗಿದೆ. 3 ವರ್ಷದಿಂದ ಯಾವ ಅಧಿಕಾರಿಗಳಿಗೆ ನೀವು ಕಠಿಣ ಕ್ರಮ ತಗೊಂಡಿದ್ದೀರಾ? ಯಾವ ಕ್ರಮ ತಗೊಂಡು ನೀವು ಜನಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತಾ ಇದ್ದೀರಾ? ಇವತ್ತು ಇಷ್ಟೆಲ್ಲ ಭ್ರಷ್ಟಾಚಾರಗಳಾಗ್ತಾ ಇದೆ, ಇಷ್ಟೆಲ್ಲ ರೆವಿನ್ಯೂನಲ್ಲಿ ಭ್ರಷ್ಟಾಚಾರ ನಡೆಯೋದು ಒಂದು ಕಡೆ. ಮಾಲೂರು ತಾಲೂಕಿಗೆ ಸುಮಾರು 2,000 ಕೋಟಿ ತಂದಿದ್ದೀನಿ, 3,000 ಕೋಟಿ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಭಾಷಣ ಬಿಗಿತಾ ಇದ್ದಾರೆ. ಇವತ್ತು ಎಕ್ಸಾಂಪಲ್ ನಮ್ಮ ಚಿಕ್ಕ ತಿರುಪತಿ ದೇವಸ್ಥಾನ ರೋಡ್ ರಸ್ತೆ ನೋಡ್ಬೋದು. ಸಂಪಂಗೆರೆಯಿಂದ ಮಾಲೂರಿಗೆ ಬರೋಂಥ ರಸ್ತೆ ಸುಮಾರು 6-7 ವರ್ಷಗಳಿಂದ ಆ ರಸ್ತೆ ಹಾಗೇ ಇದೆ. 100 ಹಳ್ಳಗಳು ಬಿದ್ದಿದ್ದಾವೆ, ಎಷ್ಟೊಂದು ಜೀವಗಳು ಹೋಗಿದ್ದಾವೆ. ನಾವು ಆ ರಸ್ತೆ ಮಾಡ್ಸಕ್ ಹೋದ್ರೆ ಕೂಡ ಪೊಲೀಸರನ್ನು ಬಿಟ್ಟು ಅಡ್ಡ ಹಾಕಿದ್ರು. ಇವತ್ತಿಗೂ ಕೂಡ 6 ತಿಂಗಳಾಯ್ತು. 6 ತಿಂಗಳಾದ್ರೂ ಕೂಡ ಇನ್ನ ರಸ್ತೆ ಕೂಡ ಅಭಿವೃದ್ಧಿ ಮಾಡಿಲ್ಲ. ಮತ್ತೆ 2,000 ಕೋಟಿ 3,000 ಕೋಟಿ ಎಲ್ಲಿ ಹೋಗ್ತಾ ಇದೆ ದುಡ್ಡು? ಎಲ್ಲಿ ಹೋಗಿದೆ? ಬರೀ ಭಾಷಣಕ್ಕೆ ಮಾತ್ರ ಸೀಮಿತ ಆಗಿದೆ. ನಿನ್ನೆ ಈಗ ನೀವೆಲ್ಲ ಗಮನಿಸ್ತಾ ಇರ್ಬೋದು, ಒಂದು ಕನಿಷ್ಠ ಇವಾಗ ಚಿಕ್ಕ ತಿರುಪತಿಯಿಂದ ಮಾಲೂರು ನಗರಕ್ಕೆ ಹೋಗ್ಬೇಕಾದ್ರೆ ಕನಿಷ್ಠ 2 ಅವರ್ ಬೇಕು. 2 ಅವರ್ ಬೇಕು. 2 ಅವರ್ಗೂ ಹೋಗಿ ತಲುಪಕ್ಕಾಗಲ್ಲ. ಆ ಥರ ಒಂದು ಪರಿಸ್ಥಿತಿಗಳು ಬಂದ್ಬಿಟ್ಟಿದೆ. ಇವತ್ತು ರೈತರು, ಈ ಭಾಗದಲ್ಲಿರುವಂಥ ರೈತರಾಗಿರ್ಬೋದು, ಅವ್ರ ಗಾಡಿಗಳೆಲ್ಲ ಏನಾದರೂ ಹೋದ್ರೆ ಮನೆಗೆ ಬರ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಅಂತ ಒಂದು ಪರಿಸ್ಥಿತಿ ನಮ್ಮ ಈ ಒಂದು ರಸ್ತೆಗಳು ಕಾಣಿಸ್ತಾ ಇದ್ದಾವೆ. ಜೊತೆಯಲ್ಲಿ ಹೊರ ರಾಜ್ಯಗಳಿಂದ ಬರೋಂಥ ಮುಖ್ಯ ರಸ್ತೆ ನಮ್ಮ ಮಾಲೂರು ನಗರದ ಒಳಗಡೆ ಬರಬೇಕು. ಬೆಂಗಳೂರಿಂದ ಹೊಸೂರಿಗೆ ಹೋಗೋಂಥ ರಸ್ತೆ ಇದು ಮುಖ್ಯ ರಸ್ತೆ. ದೊಡ್ಡ ವೆಹಿಕಲ್ಸ್ ಎಲ್ಲ ಬರುತ್ತೆ. ಎಷ್ಟೋ ಗಾಡಿಗಳು ಬಿದ್ದಿದ್ದಾವೆ, ನಾವೆಲ್ಲ ವೀಕ್ಷಣೆ ಮಾಡಿದ್ದೀವಿ. ಸ್ಟೂಡೆಂಟ್ಸ್ ಕಾಲುಗಳು ಕೂಡ ಕಲ್ಕೊಂಡಿದ್ದಾರೆ. ಆದರೂ ಕೂಡ ಒಂದು ಚೂರು ಪರಿಗಣನೆ ಆದರೂ ಬೇಡವಾ? ಅದಕ್ಕೆ ಪ್ಯಾಚ್ ವರ್ಕ್ ಆಗಬೇಕು. ಅಟ್ಲೀಸ್ಟ್ ರೋಡ್ ಮಾಡೋದಕ್ಕೆ ಇನ್ನೂ 6 ತಿಂಗಳಾಗುತ್ತೆ, ಆಗಲಿ ಪರವಾಗಿಲ್ಲ. ಅಲ್ಲರೂ ಮುಚ್ಚಾನ, ಅಲ್ಲರೂ ಮುಚ್ಚಿ ಗಾಡಿಗಳು ಹೋಗೋದಕ್ಕಾದ್ರೂ ಅನುಕೂಲ ಮಾಡಿಕೊಡ್ಬೇಕನ್ನೋದ್ರಾದ್ರೂ ಜ್ಞಾನ ಇರಬೇಕು. ಅದು ಕೂಡ ನಡೀತಾ ಇಲ್ಲ ಇವತ್ತಿನ ದಿವಸ. ಅದಕ್ಕೋಸ್ಕರ
ಇವತ್ತಿನ ಸಭೆ ಜಾತ್ಯತೀತ ಜನತಾದಳದ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ಗ್ರಾಮದ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಕರೆಯಬೇಕು ಅಂತೇಳಿ ಸನ್ಮಾನ್ಯ ಉಡಿ ವಿಜಯಕುಮಾರ್ ಅವರು ಹಿಂದೆ ಈ ಕಾರ್ಯಕ್ರಮವನ್ನು ನಿಶ್ಚಯ ಮಾಡಿದರು. ನಮ್ಮ ತಾಲೂಕಿನ ನಮ್ಮ ಕಾರ್ಯಕರ್ತರು ಇರ್ಬೋದು, ಮುಖಂಡರು ಇರ್ಬೋದು, ಬೂತ್ ಮಟ್ಟದಲ್ಲಿ ಬೂತ್ ಕಮಿಟಿಗಳನ್ನು ಮಾಡಿದ ಮೇಲೆ ಎಲ್ಲ ಪಂಚಾಯತಿಯ ಬೂತ್ ಕಮಿಟಿಯ ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿ ಇರ್ಬೋದು, ಸದಸ್ಯರಿರ್ಬೋದು, BLA 2 ಇರ್ಬೋದು, ಎಲ್ಲರ ಒಳಗೊಂಡಂತೆ ಇರುವಂಥ ಪಟ್ಟಿಯನ್ನು ಇಟ್ಕೊಂಡು ಕಾರ್ಯಕರ್ತರ ಸಭೆ ಮಾಡಬೇಕು ಅಂತ ನಿರ್ಣಯ ಮಾಡಿದ್ವಿ. ಅದರಂತೆ ಇವತ್ತು ಪ್ರಥಮ ಬಾರಿಗೆ ಚಿಕ್ಕತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡುವುದರ ಮುಖಾಂತರ ಜಾತ್ಯತೀತ ಜನತಾದಳದ ಕಾರ್ಯಕರ್ತರ ಸಭೆಯನ್ನ ನಾವು ಉದ್ಘಾಟನೆ ಮಾಡಿದ್ದೀವಿ. ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ತಾಲೂಕಿನ ಅಧ್ಯಕ್ಷಗಳಿರ್ಬೋದು, ಇನ್ಚಾರ್ಜರ್ಸ್ ಇರ್ಬೋದು, ಪಂಚಾಯತಿ ಅಧ್ಯಕ್ಷಗಳಿರ್ಬೋದು ಮತ್ತು ಇನ್ಚಾರ್ಜರ್ಸ್ ಇರ್ಬೋದು, ಎಲ್ಲರನ್ನೂ ಇವತ್ತು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ದೀವಿ. ಸಾಂಕೇತಿಕವಾಗಿ ಚಿಕ್ಕತಿರುಪತಿ ಗ್ರಾಮ ಪಂಚಾಯತಿಯ ಬೂತ್ ಮಟ್ಟದ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯನ್ನು ಇವತ್ತು ಇಲ್ಲಿ ಕರೆದಿದ್ದೀವಿ. ಇವತ್ತು ಜಾತ್ಯತೀತ ಜನತಾದಳ ಪಕ್ಷವನ್ನ ಸದೃಢವಾಗಿ ಕಟ್ಟಬೇಕು, ಶಕ್ತಿಯುತವಾಗಿ ಕಾರ್ಯಕರ್ತರನ್ನ ಬಲಪಡಿಸಬೇಕು, ಕಾರ್ಯಕರ್ತರಿಗೆ ಶಕ್ತಿಯನ್ನ ತುಂಬಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ಸನ್ಮಾನ್ಯ ಉಡಿ ವಿಜಯಕುಮಾರ್ ಅವರು ಮತ್ತು ರಾಮೇಗೌಡರು ಬರ್ತಾರೆ, ಈಗ ಬಂದು ಸೇರ್ಕೊಳ್ತಾರೆ ಅಂತ ಇದ್ದಾರೆ. ಈಗ ನಮ್ಮ ಲೋಕಸಭಾ ಸದಸ್ಯರು ಸಹ ಅವರು ಬಿಡದಿಗೆ ಹೊರಟಿದ್ದಾರೆ, ಮಾಲೂರು ಬಿಟ್ಟಿದ್ದಾರೆ. ಈಗ ಬಂದು ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿಂದ ಬಿಡದಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು, ತಾಲೂಕಿನಲ್ಲಿ ಎಲ್ಲ ನಮ್ಮ ಮುಖಂಡಗಳನ್ನ ಒಟ್ಟುಗೂಡಿಸಿ ಶಕ್ತಿಯುತವಾಗಿ ಪಕ್ಷವನ್ನು ಕಟ್ಟಬೇಕು, ಸದೃಢವಾಗಿ ಕಟ್ಟಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ತಮ್ಮೆಲ್ಲ ಗೊತ್ತಿದೆ, ಇವತ್ತು 3 ವರ್ಷ ಆಗಿದೆ, ಕೇವಲ ಇನ್ನು 2 ವರ್ಷ ಇದೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ. ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಾವು ಕಳೆದ ಬಾರಿ ಜನರು ಮತವನ್ನು ಕೊಟ್ಟರು ಸಹ ಅವರ ಜೊತೆಯಲ್ಲಿ ಕಾರಲ್ಲಿ ಯಾರ್ಯಾರು ಕುತ್ಕೊಂಡು ಓಡಾಡ್ತಾ ಇದ್ದಾರೆ ಅವರೆಲ್ಲರೂ ಸಹ ಈ ಭೂಮಾಫಿಯಾದಲ್ಲಿ ಭಾಗಿಯಾಗಿದ್ದಾರೆ. ಸನ್ಮಾನ್ಯ ಶಾಸಕರು ಹೇಳಿದ್ರು, ಇವತ್ತು ಸನ್ಮಾನ್ಯ ಶಾಸಕರು ಸನ್ಮಾನ್ಯ DC ಅವರಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ತಾಲೂಕಿನಲ್ಲಿ ಯಾವುದೇ ಅವ್ಯವಹಾರ ಆಗಿದ್ರೆ ಸಹ, ಯಾರೇ ಭೂ ದಾಖಲೆಗಳನ್ನ ತಿರುಚಿದ್ದರೆ ಅವರನ್ನ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. 3 ವರ್ಷದಿಂದ ನಾವು ಹೇಳ್ತಾ ಇದೀವಿ, ಸದಾ ಸನ್ಮಾನ್ಯ ಉಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ತಹಸೀಲ್ದಾರ್ಗೆ ಅರ್ಜಿಗಳನ್ನ ಕೊಟ್ಟಿದ್ದೀವಿ, AC ಕೊಟ್ಟಿದ್ದೀವಿ, DC ಕೊಟ್ಟಿದ್ದೀವಿ, ರೆವಿನ್ಯೂ ಕಮಿಷನರ್ ಅವ್ರಿಗೆ ಕೊಟ್ಟಿದ್ದೀವಿ, ಪೊಲೀಸ್ ಇಲಾಖೆ ಕೊಟ್ಟಿದ್ದೀವಿ. ಇಲ್ಲಿ ತನಕ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದರೆ ಇತ್ತೀಚೆಗೆ ಯಾವುದೋ ಒಂದು ತೊರ್ನಳ್ಳಿ ವ್ಯಾಪ್ತಿಯಲ್ಲಿ 16 ಎಕರೆ ಜಮೀನು ಅಂತ ಹೇಳ್ತಾ ಇದ್ದಾರೆ. 16 ಎಕರೆ ಜಮೀನಲ್ಲ, ಸುಮಾರು ಈ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಕೂಡಿಸಿದ್ರೆ ನಮ್ಮ ಕಾರ್ಯಕರ್ತರು ಹೇಳೋದು ನೋಡಿದ್ರೆ ಸುಮಾರು ಒಂದು 200-250 ಎಕರೆ ಜಮೀನ 0 ಅಲ್ಲಿ ಗೋಮಾಳ ಜಮೀನುಗಳನ್ನ ಮಾತಿದ್ದಾರೆ. ಯಾರೋ ಒಬ್ಬರು 3ನೇ ವ್ಯಕ್ತಿಗೆ ಮಾಡೋದು, ಆ 3ನೇ ವ್ಯಕ್ತಿಯಿಂದ ಯಾರೋ ಒಬ್ರು ಏನು ಏಜೆಂಟ್ಗಳಿರ್ತಾರೆ, ಅವ್ರ ಮುಖಾಂತರ ಯಾರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರೆ, ಯಾರು ಹೊರಗಡೆಯಿಂದ ಬಂದು ಏನು ಇವತ್ತು ಕರ್ಕೊಂಡ್ಬಂದಿದ್ದಾರೆ ಅವ್ರ ಜೊತೆಲೇ ಇದ್ದಾರೆ. ಇವತ್ತು ಶಾಸಕರ ಕುಟುಂಬದವರ ಜೊತೆಯಲ್ಲಿರುವಂತ ಒಬ್ಬ ವ್ಯಕ್ತಿಗೆ ಲಾಜಿಸ್ಟಿಕ್ ಅನ್ನೋ ಒಂದು ಹೆಸರಿನಲ್ಲಿ ಈ ಭೂಮಿಯನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಯಾಕೆ ಸನ್ಮಾನ್ಯ ಶಾಸಕರಿಗೆ ಗೊತ್ತಾಗೋದೇ ಅಲ್ವಾ? ಯಾರಿಗಾದ್ರೂ ಸನ್ಮಾನ್ಯ ಶಾಸಕರು ನಾನಿಂತ ಈ ತಾಲೂಕಿನ ರೈತರಿಗೆ ಯಾರು ಅರ್ಜಿಗಳನ್ನ ಹಾಕೊಂಡಿದ್ರೆ ನಾನು ಇಂಥವರಿಗೆ ನಾನು ಮಂಜೂರು ಮಾಡಿದ್ದೀನಿ ಅಂತ ಹೇಳಿ ನೋಡೋಣ. ಹಿಂದಿನ ಸಾರಿ ಅವರು ಶಾಸಕರಾಗಿದ್ದಾಗ
150 ಎಕರೆ ಭೂಮಾಫಿಯಾದವರಿಗೆ ಮಾರಿ ಅದು ಕೇಸ್ಗಳಾಗಿ ಇಡಿ ತನಿಖೆಯಾಗಿ ಇವತ್ತು ಕೋರ್ಟಲ್ಲಿ ಕೇಸ್ ಇದೆ. ಅವರು ಇವನ್ ತಹಸೀಲ್ದಾರ್ ಇರ್ಬೋದು, ಆರ್ಐಗಳಿರ್ಬೋದು, ವಿಎಗಳಿರ್ಬೋದು, ಎಲ್ಲರೂ ಸಸ್ಪೆಂಡ್ ಆಗಿದ್ದಾರೆ ಆ ಕೇಸಲ್ಲಿ. ಆದರೂ ಈ ತಾಲೂಕಿನ ಶಾಸಕರಿಗೆ ಬುದ್ಧಿ ಬಂದಿಲ್ಲ ಅಂತ ಹೇಳೋದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ಈ ಒಂದು ತಾಲೂಕಿನಲ್ಲಿ ಹುಟ್ಟಿದ್ದೀವಿ ಅಂತ ಹೇಳ್ತೀರಿ, ನಾನು ಸ್ಥಳೀಕ ಅಂತ ಹೇಳ್ತೀರಿ, ನಾನು ಸ್ಥಳೀಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಿ. ಆದ್ರೆ ಸ್ಥಳೀಯವಾಗಿರುವಂತ ಯಾರು ನಮಗೆ ರೈತರಿಗೆ ಸರಿಯಾಗಿ ಸವಲತ್ತುಗಳು ಸಿಗ್ತಾ ಇಲ್ಲ. ನಮ್ಮಲ್ಲಿ ಇವಾಗ ಯಾರು ಸೀನಿಯರ್ ಸಿಟಿಸನ್ ಆಗಿರ್ಬೋದು, ವಿಧವೆ ಆಗಿರುವಂತವ್ರು ಆಗಿರ್ಬೋದು, ಅವ್ರಿಗೆ ಯಾರಿಗೂ ಪಿಂಚಣಿ ಕೊಡುವಂಥದ್ದಾಗಿರ್ಬೋದು, ಯಾರಿಗೂ ಕೂಡ ಆಗಿರುವಂಥವ್ರಿಗೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದಾರೆ. ಏನು ಫ್ರೀ ಸ್ಕೀಮ್ ಅಂತ ಕೊಟ್ಟಿದ್ದಾರೆ, ನಾಮಕಾವಸ್ಥಕ್ಕೆ ಮಾತ್ರ ಫ್ರೀ ಸ್ಕೀಮ್ ಕೊಡ್ತಾ ಇದಾರೆ. ಏನು ಮೊದಲು 1 ಲಕ್ಷ 2 ಲಕ್ಷ ಜನಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದಾರೋ ಅದು 20,000 30,000 ಬಂದಿದೆ. 20,000 30,000 ಬಂದಿದೆ ಅಂತಂದ್ರೆ ಕಡಿಮೆ ಮಾಡ್ಕೊಂಡ್ ಬರ್ತಾ ಇದಾರೆ. ಅವ್ರಿಗೇನು ಸವಲತ್ತುಗಳು ಕೊಡ್ತೀವಿ ಅಂತ ಯಾರ್ಯಾರು ಅಕೌಂಟ್ಗಳು ದುಡ್ಡು ಹಾಕಿದ್ರು ಅವ್ರು ಯಾರಿಗೂ ದುಡ್ಡು ಬರ್ತಾ ಇಲ್ಲ. ಇವಾಗ ಸುಮ್ಮನೆ ನಾವು ಸ್ಕೀಮ್ ಕೊಟ್ಟಿದ್ದೀವಿ ಎಲ್ರಿಗೂ ಹೋಗ್ತೇವೆ ಅಂತ ಹೇಳ್ಬಿಟ್ಟು ಜನಕ್ಕೆ ದಿಕ್ಕು ತೋರಿಸೋಂಥ ಕೆಲಸ ಮಾಡ್ತಾ ಇದಾರೆ. ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಏನೆಲ್ಲ ಹೋರಾಟಗಳು ಮಾಡಬೇಕು, ಯಾವ ರೀತಿ ಹೋರಾಟಗಳು ಮಾಡಬೇಕು, ಮಾಲೂರಲ್ಲಿ ನಡೀತಾ ಇರೋಂಥ ಈ ಒಂದು ಭ್ರಷ್ಟಾಚಾರ ಅಧಿಕಾರಿಗಳು ಪ್ರತಿಯೊಂದು PDO ಆಫೀಸ್ಗೆ ಹೋಗ್ರಿ, ದುಡ್ಡಿಲ್ಲ ಅಂದ್ರೆ ಜನಕ್ಕೆ ಕೆಲಸ ಆಗಲ್ಲ. RTC ಮಾಡಿಸ್ಕೊಳಕ್ ಹೋಗ್ಬೇಕಾದ್ರೂ ಕಾಸಿಲ್ಲ ಅಂದ್ರೆ ಆಗಲ್ಲ. ಡಾಕ್ಯುಮೆಂಟ್ಸ್ ತಗೊಬೇಕಾದ್ರೆ ಒಂದು ಡಾಕ್ಯುಮೆಂಟ್ಸ್ ತಗೊಬೇಕಾದ್ರೆ 1 ವಾರ 10 ದಿವಸ ಹೋದ್ರೆ ಕೂಡ ಡಾಕ್ಯುಮೆಂಟ್ಸ್ಗಳು ಸಿಗಲ್ಲ. ಈ ಖಾತಾಗಳು ಸವಲತ್ತುಗಳು ಕೊಟ್ಟಿದ್ದೀವಿ ಅಂತಾರೆ, ಈ ಖಾತಾಗಳು ಯಾರಿಗೂ ಜನಕ್ಕೆ ಈ ಖಾತಾಗಳು ಸಿಗ್ತಾ ಇಲ್ಲ. ಈ ತರ ಹಲವಾರು ವಿಚಾರಗಳಿದಾವೆ. ಹಾಗಾಗಿ ಪ್ರತಿ ಒಂದು ಗ್ರಾಮ ಪಂಚಾಯತಿಗಳು ಬರ್ತೀವಿ, ಪ್ರತಿ ಒಂದು ಗ್ರಾಮ ಪಂಚಾಯತಿನಲ್ಲಿ ಜನರ ಕಷ್ಟ ಸುಖನ ಕೇಳಿ ಅವರಿಗೆ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಅದ್ರ ವಿರುದ್ಧವಾಗಿ ನಾವು ಮುಂದಿನ ಪ್ರತಿಭಟನೆ ಮುಖಾಂತರ ಜನಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಲ್ಲೇಶ್ ಬಾಬು ಅವರು MP ಅವರು ಕೂಡ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ರಾಮೇಗೌಡರು ಕೂಡ ಬರ್ತಾ ಇದ್ದಾರೆ. ನಮ್ಮ ತಾಲೂಕಿನ ಮುಖಂಡಗಳೆಲ್ಲ ಬಂದು ಇವತ್ತು ಚಾಲನೆ ಕೊಡಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಪ್ರಾರಂಭ ಮಾಡಿ 28 ಗ್ರಾಮ ಪಂಚಾಯತಿ ನಗರದಲ್ಲಿ ಕೂಡ ಈ ಒಂದು ಟೂರ್ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ. ನಿಮ್ಮ ಸಮಸ್ಯೆಗಳು ಏನು ಸ್ಥಳೀಯವಾಗಿರುವಂಥ ಸಮಸ್ಯೆಗಳು ತಮ್ಮ ಗಮನದಲ್ಲಿರುವಂಥದ್ದು ನೇರವಾಗಿ ಬಂದು ತಿಳಿಸೋಂಥ ಕೆಲಸ ಮಾಡ್ಬೋದು ಅಂತ ನಾನು ಈ ಮುಖಾಂತರ ತಮಗೆಲ್ಲ ವಿನಂತಿ ಮಾಡ್ಕೊತಾ ಇದ್ದೀನಿ. ಇವತ್ತು ಕುಮಾರಣ್ಣ CM ಆದ್ರೆ ಮಾತ್ರನೇ ಈ ರಾಜ್ಯದಲ್ಲಿ ರೈತರಿಗೆ ನ್ಯಾಯ ಸಿಗೋದು ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳಕ್ ಬಯಸ್ತೀವಿ. ಯಾಕಂದ್ರೆ ಇವತ್ತು ಕುಮಾರಸ್ವಾಮಿ ಅವ್ರು ಬಿಟ್ಟರೆ ಯಾರು ಕೂಡ ಇದುವರೆಗೂ ರೈತರಿಗೆ ಸಾಲ ಮನ್ನಾ ಮಾಡಿದ್ದಾಗಲಿ, ಇವಾಗ ಸರ್ಕಾರಗಳು ಬಂದು ಇಷ್ಟು ವರ್ಷ ಆದರೆ ಕೂಡ ಇದುವರೆಗೂ ಇನ್ನು ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ, ರೈತರಿಗೆ ಸವಲತ್ತುಗಳು ಸಿಗ್ತಾ ಇಲ್ಲ, ರೈತರಿಗೆ ಬಿತ್ತನೆಗಳು ಕೂಡ ಸಿಗ್ತಾ ಇಲ್ಲ ಸರಿಯಾಗಿ. ಈ ಥರ ಹಲವಾರು ಸಮಸ್ಯೆಗಳು ಮಾಲೂರು ತಾಲೂಕಲ್ಲಿ ಇವತ್ತು KC ವಾಲಿ ಇದೆ. KC ವಾಲಿ ಕೂಡ ಕೆರೆಗಳು ತುಂಬಿಲ್ಲ ಇನ್ನೂ ಸರಿಯಾಗಿ, ರೈತರಿಗೂ ಅನುಕೂಲ ಆಗ್ತಾ ಇಲ್ಲ. ಆ KC ವಾಲಿ ಶುದ್ಧೀಕರಣ ಮಾಡಬೇಕು, ಶುದ್ಧೀಕರಣ ಮಾಡ್ತಾ ಇಲ್ಲ. ಇವತ್ತು ಮಳೆ ಏನಾದರೂ ಬಂದಿಲ್ಲ ಅಂದಿದ್ರೆ ಇವತ್ತು ರೈತರುಗಳೆಲ್ಲ ಕೂಡ ಜೀವಗಳು ಕಳ್ಕೊಬೇಕಾಗ್ತಾ ಇತ್ತು. ಇವತ್ತು 1500 ಅಡಿಗೆ ಬೋರ್ವೆಲ್ ಹಾಕಿದ್ರೆ ನೀರು ಸಿಕ್ಕಿರಲಿಲ್ಲ. ಅಟ್ಲೀಸ್ಟ್ KC ವಾಲಿಯಿಂದ ಇವಾಗ ಮಳೆ ಇಲ್ಲ ಅಂದಿದ್ರೆ ಆ KC ವಾಲಿ ನೀರು ಹೋಗಿ ಎಲ್ಲ ಆಸಿಡ್ ಆಗ್ತಾ ಇತ್ತು, ಕುಡಿಯೋಕೆ ನೀರು ಸಿಗ್ತಾ ಇರಲಿಲ್ಲ ನಮಗೆ. ಅಂತ ಒಂದು ಪರಿಸ್ಥಿತಿಗಳಾಗ್ತಾ ಇತ್ತು. ಅದನ್ನ ಶುದ್ಧೀಕರಣ ಕೂಡ ಇವರು ಎಚ್ಚೆತ್ಕೊಂಡು ಮಾಡಬೇಕು ಅಂತ ನಾವು ಈ ಮುಖಾಂತರ ಆಗ್ರಹ ಕೂಡ ಮಾಡ್ತೀವಿ. ಸರ್, ಈಗ ಕುಮಾರಸ್ವಾಮಿ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ಸರ್, ಈ ಸಲ ಟಿಕೆಟ್ ಫೈನಲ್ ನಾನೇ ಮಾಡ್ತೀನಿ ಅಂದ್ರೆ ನಮ್ಮ ಕಾರ್ಯಕರ್ತರು ಏನು ಅಭಿಪ್ರಾಯ ಕೊಡ್ತಾರಲ್ಲ ಆ ಅಭಿಪ್ರಾಯದ ಮೇಲೆ ನಾನು ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ತಮಗೆ ಏನು ಭರವಸೆ ಕೊಟ್ಟಿದ್ದಾರೆ ಸರ್? ಖಂಡಿತವಾಗಿ 100% ಮಾಲೂರು ತಾಲೂಕಲ್ಲಿ JDS ಕ್ಯಾಂಡಿಡೇಟ್ ಆಗ್ತೀವಿ, ಅಭ್ಯರ್ಥಿ ಆಗ್ತೀವಿ ಅಂತ ನಾನು ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಇವತ್ತು ಮಾಲೂರು ತಾಲೂಕಲ್ಲಿ ಸಂಘಟನೆ ಗಟ್ಟಿಮುಟ್ಟಲ್ಲಿ ನಡೀತಾ ಇದೆ ಎಲ್ಲ ಕಡೆನೂ. ಅದೇ ತರ ರಾಜ್ಯದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚಾಗಿ JDS ಪಕ್ಷ ಅಭ್ಯರ್ಥಿಗಳನ್ನ ನಿಲ್ಲಿಸುವಂತ ಕೆಲಸ ಮಾಡ್ತಾರೆ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಅದು NDA ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಇವಾಗ ಆಯ್ಕೆ ಮಾಡುವಂಥದ್ರಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ. NDA ಇರೋದು ಸತ್ಯ, ಅದು ಹೈಕಮಾಂಡ್ಗಳು ನೋಡ್ಕೊಂತಾರೆ. ಆದ್ರೆ ಮೈಸೂರು ಭಾಗ ಅತಿ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ ಅದೇ ಫೈನಲ್ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಮಾಲೂರು ಫೈನಲ್ ಆಗುತ್ತೆ ಸರ್? ಖಂಡಿತ 100% ಆಗುತ್ತೆ. ಮಾಲೂರು ತಾಲೂಕಲ್ಲಿ MLA ಆಗೇ ಆಗ್ತೀನಿ 2028ಗೆ ಬರ್ದಿಟ್ಕೊಂಡು. ಇವತ್ತು ಕಡೆಗಣಿಸಬೇಕಾಗಿದೆ. ಈ ಭ್ರಷ್ಟಾಚಾರದಿಂದ ಮುಕ್ತ ಆಗಬೇಕಾಗಿದೆ ನಮ್ಮ ತಾಲೂಕಿನ ಜನ. ಆದ್ದರಿಂದ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಈ ತಾಲೂಕಿನ ಗ್ರಾಮ ಪಂಚಾಯತಿಗಳ ನಮ್ಮ ಕಾರ್ಯಕರ್ತರ ಏನು ನೋವಿದೆ, ಆ ಕಾರ್ಯಕರ್ತರ ಮುಖಾಂತರ ಯಾವ್ಯಾವ ಊರಲ್ಲಿ ಭೂಮಾಫಿ ಆಗಿದೆ, ಯಾವ್ಯಾವ ಊರಲ್ಲಿ ಭ್ರಷ್ಟಾಚಾರ ಆಗಿದೆ, ಯಾವ ರೈತರಿಗೆ ತೊಂದರೆ ಆಗಿದೆ, ಅವುಗಳನ್ನ ನಾವು ಅವರಿಂದ ನಮ್ಮ ಕಾರ್ಯಕರ್ತರಿಂದ ತಿಳಿದುಕೊಂಡು
ಪ್ರತಿ ಗ್ರಾಮ ಪಂಚಾಯತಿಯಿಂದ ಎಲ್ಲ ವ್ಯವಸ್ಥಿತವಾದಂತ ಏನು ಅವರಿಗೆ ನಾವು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ 2 ವರ್ಷದ ಅವಧಿಯಲ್ಲಿ ಈ ಒಂದು ಸರ್ಕಾರದ ವಿರುದ್ಧ ಮತ್ತು ಶಾಸಕರ ವಿರುದ್ಧ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಏನು ನಮ್ಮ ಇಡೀ ಜಾತ್ಯತೀತ ಜನತಾದಳದ ಮುಖಂಡರು ಮತ್ತು ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರನ್ನು ಸ್ವಾಗತಿಸಿ ಎಲ್ಲರಿಗೂ ಧನ್ಯವಾದಗಳನ್ನು ನೇರಿಸ್ತೇನೆ. ನಮಸ್ಕಾರ.